ನಮ್ಮ ಸಹೋದರ ತಮ್ಮ ಬಳಿ ಕರೆದುಕೊಂಡಿದ್ದಾರೆ. ಮಣ್ಣಿನಿಂದ ಉಂಟಾದ ಈ ಶರೀರವನ್ನು ಮಣ್ಣಿಗೆ ಹಿಂತಿರುಗಿಸುತ್ತಿದ್ದೇವೆ. ಮೃತರ ಮಧ್ಯದಿಂದ ಪುನರುತ್ಥಾನರಾದರಲ್ಲಿ ಯೇಸು ಕ್ರಿಸ್ತರೇ ಮೊದಲನೆಯವರು. ಒಂದು ದಿನ ನಮ್ಮ ನಶ್ವರ ಶರೀರವನ್ನು ಪುನರುತ್ಥಾನಗೊಳಿಸಿ ಮಹಿಮೆಪಡಿಸುವರು. ಆಗ ನಮ್ಮ ಶರೀರಗಳು ಕ್ರಿಸ್ತರ ಮಹಿಮಾಭರಿತ ಶರೀರದ ರೂಪವನ್ನು ತಾಳುವುದು. ಈ ನಮ್ಮ ಸಹೋದರಿಗಾಗಿ ಕರ್ತರ ವಶಕ್ಕೆ ನಾವು ಒಪ್ಪಿಸೋಣ. ಅವರು ಇವರನ್ನು ತಮ್ಮ ಶಾಂತಿ ನಿವಾಸಕ್ಕೆ ಕೊಂಡೊಯ್ದು ಕೊನೆಯ ದಿನದಲ್ಲಿ ಪುನರುತ್ಥಾನಗೊಳಿಸಲಿ. ಪ್ರಿಯರೇ, ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನನ್ನು ವಿಶ್ವಾಸವನ್ನು ಮೃತಪಟ್ಟಿದ್ದರೂ ಜೀವಿಸುವನು, ಜೀವಿಸಿ ನನ್ನನ್ನು ವಿಶ್ವಾಸವನ್ನು ಎಂದಿಗೂ ಮೃತಪಡನು ಎಂದು ಯೇಸು ಕ್ರಿಸ್ತರು ಹೇಳಿದ್ದಾರೆ. ಮೃತರಾದ ನಮ್ಮ ಸಹೋದರಿಗಾಗಿ ಈಗ ನಾವು ಪ್ರಾರ್ಥಿಸೋಣ. ನಮ್ಮ ಉತ್ತರ: ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಿಮ್ಮ ಮಿತ್ರ ಲಾಜರನು ಸತ್ತಾಗ ಕಣ್ಣೀರಿಟ್ಟ ಪ್ರಭುವೇ, ದುಃಖದಲ್ಲಿ ಮುಳುಗಿರುವ ನಮ್ಮನ್ನು ಸಂತೈಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲೈಸಿರಿ. ಅವರಿಗೆ ಮರಳಿ ಜೀವನ ಕೊಟ್ಟ ಪ್ರಭುವೇ, ನಮ್ಮ ಸಹೋದರರಿಗೆ ನಿತ್ಯ ಜೀವನ ದಯ ಪಾಲಿಸಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲೈಸಿರಿ. ಪಶ್ಚಾತ್ತಾಪಪಟ್ಟ ಒಳ್ಳೆಯ ಕಳ್ಳನಿಗೆ ಮೋಕ್ಷಾನಂದವನ್ನು ವಾಗ್ದಾನ ಮಾಡಿದ ಪ್ರಭುವೇ, ನಮ್ಮ ಸಹೋದರನನ್ನು ಮೋಕ್ಷಾನಂದಕ್ಕೆ ಸೇರಿಸಿಕೊಳ್ಳಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲೈಸಿರಿ. ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ಈತನು ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲೈಸಿರಿ. ನಮ್ಮ ಸಹೋದರರ ಮರಣದ ನಿಮಿತ್ತ ದುಃಖದಲ್ಲಿರುವ ನಮ್ಮನ್ನು ಸಂತೈಸಿರಿ. ನಮ್ಮ ವಿಶ್ವಾಸದ ಉಪಶಮನವಾಗಿಯೂ ನಿತ್ಯ ಜೀವದ ನಂಬಿಕೆಯಾಗಿರುವಂತೆ ಮಾಡಿರಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲೈಸಿರಿ. ಪ್ರಾರ್ಥಿಸೋಣ. ತಂದೆಯೇ, ನಿಮ್ಮ ಕಟ್ಟಳೆಗೆ ವಿರೋಧವಾಗಿ ನಡೆದಾಗ ನಮ್ಮನ್ನು ನ್ಯಾಯಬದ್ಧವಾದ ದಂಡನೆಗೆ ಗುರಿ ಮಾಡಿದ್ದೀರಿ. ಪಶ್ಚಾತ್ತಾಪದ ಮೂಲಕ ನಾವು ಪುನಃ ಜೀವ ಪಡೆಯುವಂತೆ ಕಲಿಸಿದ್ದೀರಿ. ಪಿತಾಮಹ ಅಬ್ರಾಮರಿಗೆ ವಾಗ್ದತ್ತ ನಾಡಿನಲ್ಲಿ ವಿಶ್ರಾಂತಿಯ ಸ್ಥಳವನ್ನು ಕೊಟ್ಟಿರಿ. ಅರಿಮತೆಯಾದ ಜೋಸೆಫನು ತನಗಾಗಿ ಸಿದ್ಧಪಡಿಸಿದ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಭೂಸ್ಥಾಪನೆ ಮಾಡುವಂತೆ ಪ್ರೇರೇಪಿಸಿದಿರಿ. ನಮ್ಮ ಸಹೋದರನಿಗಾಗಿ ಸಿದ್ಧಪಡಿಸಿರುವ ಈ ಸಮಾಧಿಯನ್ನು ವೀಕ್ಷಿಸಿ ಆಶೀರ್ವದಿಸುವಂತೆ ಪಶ್ಚಾತ್ತಾಪದಿಂದಲೂ ಧೈರ್ಯದಿಂದಲೂ ನಿಮ್ಮನ್ನು ಭಿನ್ನಯಿಸುತ್ತೇವೆ. ಈತನ ದೇಹವು ಭೂಮಿಯನ್ನು ಸೇರುವಂತೆ ಆತ್ಮವು ಸ್ವರ್ಗವನ್ನು ಪ್ರವೇಶಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಸಹೋದರ ಸಿರಿಲ್ ಡಿಕೋಸ್ಟ್, ನಾವು ಮಾಡುವ ಪ್ರಾರ್ಥನೆ ಆಲಿಸಿರಿ. ಈತನು ಯಾವಾಗಲೂ ನಿಮ್ಮ ಚಿತ್ತವನ್ನು ನೆರವೇರಿಸಲು ಅಪೇಕ್ಷಿತರಿಂದ ಈತನ ತಪ್ಪುಗಳನ್ನು ಲಕ್ಷಿಸದೆ ದಯೆಯಿಂದ ಕ್ಷಮೆಯನ್ನು ನೀಡಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರಲ್ಲಿಟ್ಟ ವಿಶ್ವಾಸವು ಈತನನ್ನು ನಿಮ್ಮ ಎಲ್ಲ ಭಕ್ತರೊಂದಿಗೆ ಒಂದುಗೂಡಿಸಿತು. ಈಗ ಕರುಣೆಯಿಂದ ಈತನನ್ನು ದೂತ ಸಂತರ ಅನ್ಯೂನ್ಯತೆಯಲ್ಲಿ ಒಂದುಗೂಡಿಸಿರಿ. ನಿಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇವರಿಗೆ ನಿತ್ಯ ವಿಶ್ರಾಂತಿ ದಯ ಪಾಲಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮ ನಿಮ್ಮನ್ನು ಆಶೀರ್ವದಿಸಿದಾಗ ನಿಮ್ಮನ್ನು ಕಾಪಾಡಲಿ. ಆಮೆನ್.
ಕರುಣೆ ಬಿಡ್ರಿ Thank you, Daddy. Love you, Daddy. Thank you.